ಹಾಯ್ ಫ್ರೆಂಡ್ಸ್, SGT ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೂ आपको ಸ್ವಾಗತ. ಸೊ SGT ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಷಯ ಏನಂತ ಹೇಳಿದರೆ, ಸೊ ಓನ್ಲಿ रैम ಮಾತ್ರ ಯಾವ ಥರ ರೀಬಾಲ್ ಮಾಡೋದು, ओनली रैम को कैसे रीबॉल कर सकते हैं. OnePlus 9T Pro है. सो इसका जो है मॉडल में रैम ओनली रीबॉल करना है, क्योंकि ना कभी कभी ये ऑन होता है, कभी कभी ऑफ हो जाता है. सो इसीलिए हम क्या करना है, इसका ओनली रैम को रीबॉल कर रहा है. सो इसमें 360 डिग्री हीट रखा हुआ मैंने और 60 एयर रखा हुआ है. सो आराम से अपना ಸ್ಕ್ರಾಪರ್ को उसको अंदर डालना है. ಸೊ ಆರಾಮಾಗಿ ನೋಡಿ, ಹೀಟ್ ಆಗೋಕ್ಕಿಂತ ಮುಂಚೆ ಹಾಕಬಾರ್ದು, ಯಾಕೆಂದರೆ ಸ್ಕ್ರಾಚ್ ಆಗಿ ಹೋಗುತ್ತೆ, ಕರೆಕ್ಟಾ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆರಾಮಾಗಿ ಸೊ ನಮ್ಮ ಸ್ಕ್ರಾಪರನ್ನು ಒಳಗಡೆ ಹಾಕಬೇಕು. ಓಕೆ, ಸೊ ಈ ಥರ ನಾನು ಇವಾಗ ಹಾಕ್ತಾ ಇದ್ದೀನಲ್ಲ, ಸೊ ಅದೇ ಥರ ನಿಧಾನಕ್ಕೆ ಹಾಕಿ ಹೀಟು ಮತ್ತು ಏರ್ ಮೇಲೆ ಗಮನ ಇರಬೇಕು. ಸೊ ಹೀಟ್ ಬಂದು ನಮ್ಮದು 360, ಏರ್ ಬಂದು ನಮ್ಮದು 40. ಓಕೆ, ಕೆಲವೊಂದು ಟೈಮು 60 ಏರ್ ಇಡಬೇಕಾಗುತ್ತೆ, ಕೆಲವೊಂದು ಟೈಮ್ 40 ಏರ್ ಇರಬೇಕಾಗುತ್ತೆ. ನೋಡಿ, ಇದು ನಾನು ಹೆಂಗೆ ಓಪನ್ ಮಾಡಿದೆ, ಈಗ ಕೇಕನ್ನು ಹೇಗೆ ಕಟ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ನಾನು, ಯಾಕೆಂದರೆ ಜಾಸ್ತಿ ಟೈಮ್ ಇದು ಮುಂದೆ ಹೋಗೋದು ಬೇಡ ಅಂತ. ಸೊ देखो फ्रेंड्स, थोड़ा सा फास्ट फॉरवर्ड किया हुआ है. सो इसको कोई ब्लेड हमने कुछ भी नहीं यूज़ किया हुआ है, खाली सोल्डरिंग गन से इसका पूरा ब्लैक पेस्टेड हमने निकाला हुआ है. खाली सोल्डरिंग गನ್ನಿಂದ ನಾವೇನು ಮಾಡ್ತಾ ಇದ್ದೀವಿ, ಪೂರಾ ಬ್ಲ್ಯಾಕ್ ಪೇಸ್ಟೆಡ್ ನ ಓಪನ್ ಮಾಡ್ತಾ ಇದ್ದೀವಿ, ಕರೆಕ್ಟಾ. ಸೊ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ಓಪನ್ ಮಾಡಿರುವ ನಮ್ಮ ರ್ಯಾಮ್ ಕೂಡ ಸೊ ನಾವೇನು ಮಾಡ್ತಾ ಇದ್ದೀವಿ, ಸೋಲ್ಡ್ರಿಂಗ್ ಗನ್ ಸಹಾಯದಿಂದನೇ ಸೊ ಇದನ್ನೇನು ಮಾಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಸ್ಕ್ರಾಪರ್ ಆಗಲಿ ಇನ್ನೊಂದಾಗಲಿ ಬೇಕಾಗಿಲ್ಲ ಫ್ರೆಂಡ್ಸ್. ಸೊ ಹೀಟ್ ಬಂದು ಸೋಲ್ಡ್ರಿಂಗ್ ಅಂದು 250 ಇಟ್ಕೊಂಡಿದ್ದೀನಿ. 250ಇಂದ 280 ನೀವು ಅಲ್ಲಿ ತನಕ ಇಟ್ಕೊಬೋದು. ಸೊ ನಾನೆಷ್ಟು ಇಟ್ಕೊಂಡಿದ್ದೀನಿ ಅಂದರೆ 250 ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಸೋಲ್ಡ್ರಿಂಗ್ ಹೀಟ್ನ ಒಂದ್ಸಲಿ ರೆಫರ್ ಮಾಡಿಕೊಂಡು ನಿಮ್ದು ಎಷ್ಟು ಹೀಟ್ ಇಡಬೇಕು ಅನ್ನೋದನ್ನು ಏನು ಮಾಡೋಕ್ಕಾಗುತ್ತೆ, ನೋಡಬೇಕಾಗುತ್ತೆ. ಓಕೆ, ಸೊ ನೋಡಿ, ಇದಾದಮೇಲೆ ನಾನು ರ್ಯಾಮ್ನ ರೀಬಾಲ್ ಮಾಡ್ತಾಯಿದ್ದೀನಿ. ಸೊ ಆರಾಮಾಗಿ ನಾನು ರ್ಯಾಮ್ನೊಳಗೆ ಐಸ್ ಕ್ರೀಮ್ ಒಳಗೆ ಹೇಗೆ ಇದು ತುಂಬ್ತಾರಲ್ಲ, ಐಸ್ ಕ್ರೀಮ್ ತುಂಬ್ತಾರಲ್ಲ ಬೋಟಿ ಒಳಗೆ, ಆ ಥರ ನಾನೇನು ಮಾಡ್ತೀನಿ, ರ್ಯಾಮ್ ಒಳಗೆ ಒಂದೊಂದು बॉल क्लीनाಗಿ ಏನು ಮಾಡ್ತೀನಿ, 2 ಸರಿ 3 ಸರಿ पीपीडी ಹಾಕ್ತಾಯಿದ್ದೀನಿ. सो एक बॉल को ना 2 टाइम 3 टाइम पीपीडी मैंने डाल रहा हूँ, इसीलिए अपना बॉल मोटे से आ जाएगा, अच्छे से आ जाएगा. ओके, देखो फ्रेंड्स, बहुत अच्छे से अपना रीबॉल हो चुका है. होने के बाद एक बार हीट करेंगे, क्योंकि ना हीट करने के बाद जो है अपना पोर्ट भी बन रहा है. देखो फ्रेंड्स, मेरा पोर्ट भी बन चुका है, यानी रैम निकाला हुआ है, इसीलिए अपना डायरेक्ट पोर्ट बन रहा है. ओके, सो अभी इसका ऊपर जो है अपना हीट होगा 360, एयर होगा 60. सो 360 में मैं इसको बैठा रहा हूँ, क्योंकि ना ये अच्छे से बैठेगा. उसको कम वाला हीट लगा दिया है तो पूरा बैठता नहीं, और पेस्ट का इस्तेमाल भी मैं कर रहा हूँ. सो ನಾನೇನು ಮಾಡ್ತೀನಿ, ಪೇಸ್ಟನ್ನು ಕೂಡ ಸೊ ಯೂಸ್ ಮಾಡಿದ್ದೀನಿ. ಸೊ ಯಾವುದು OnePlus 9 Pro. ಸೊ ಲೈವ್ ನೋಡಿದ್ರಾ, ಕರೆಕ್ಟಾ. ಸೊ ಓನ್ಲಿ ರ್ಯಾಮ್ ಮಾತ್ರ ರೀಬಾಲ್ ಮಾಡಿ, करेक्टा. तो नम हीट मत एयर पक्का ना, तो अपना हीट और एयर पक्का है ना. तो ओनली रैम को हम क्या कर लिया, रीबॉल कर लिया, करेक्ट. तो मारबोदल्वा ई तरह ऐसा कर सकते हैं ना. तो हीट और एयर बहुत इंपॉर्टेंट. तो देखेंगे ये ऑन होता है, ಏನು ಮಾಡಿದ್ರ ಆನ್ ಆಗುತ್ತೆ ಅಂತ ಒಂದ್ಸರಿ ಚೆಕ್ ಮಾಡೋಣ. तो ಯಾರ ಮೊಬೈಲ್ ಇದು, ನೀವೇ ತಂದಿರೋ ತಾನೆ. ಸೊ इसने मोबाइल लेके आया OnePlus 9 Pro. ಇವರು ಮೊಬೈಲ್ ತಗೊಂಡಿದ್ದಾರೆ OnePlus 9 Pro. ನೀವೇ ತಾನೇ ಕೊಟ್ಟಿರೋದು ಇದು. ಸೊ ನಮ್ಮ ಅಂಗಡಿ ಅಲ್ಲ ಏನು ಮಾಡ, ಆನ್ ಮಾಡಿ ಚೆಕ್ ಮಾಡಿ, ಆನ್ ಆಗುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನೀವು ಇದೇ ಥರ ಕೆಲಸ ಕಲಿಬೋದು. SGT ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಬನ್ನಿ. ಸೊ ಇದೇ ಥರ ನೋಡಿ, OnePlus 9 Pro ओनली रैम रीबॉलिंग. सो OnePlus 9 Pro का ओनली रैम रीबॉलिंग आपको दिखाया हुआ है ये वीडियो में. तो आप भी ऐसा काम सीख सकते हैं, बड़ी बात नहीं. ಮಾಡ್ಬೋದಲ್ವಾ, तो ನಮ್ಮ ಟ್ರಿಕ್ಸ್ ಈಸಿ ಇದೆಯಾ. ಸೊ CPU MC ಯಾವ ರೀಬಾಲ್ ಮಾಡಿದ್ದೀರಾ ನೀವು, ಅಲ್ಲ ಇಲ್ಲ ಇದಕ್ಕಿಂತ ಮುಂಚೆ ಇವಾಗ ಮಾಡ್ಬೋದಾ, ನೀವು ಮಾಡಿದ್ದೀರಾ, ಇಲ್ಲಿ ಸೆಟ್ ಆನ್ ಮಾಡಿದ್ದೀರಾ. ಸೊ ಲೈವ್ ಆಗಿ ನೋಡಿದ್ದೀರಾ ನಾನು ಮಾಡೋ ಕೆಲಸ, ನೀವು ಮಾಡಿದ್ದೀರಾ ಕೆಲಸ. ಸೊ ಇವತ್ತು ನಿಮ್ದು ಎಂಡ್ ಆಗ್ತಿದೆ ಕೋರ್ಸು, ಹೌದಾ. ಸೊ ಇದೊಂದು ನಿಮ್ಮ ಸೆಟ್ನಲ್ಲಿ ಕೊಟ್ಟು ರೆಡಿ ಮಾಡಿದ್ವಾ. ಸೊ
ಓನ್ಲಿ ರ್ಯಾಮ್ ಮಾತ್ರ ಪ್ರಾಬ್ಲಮ್ ಇತ್ತಿದ್ದು, ರ್ಯಾಮ್ ಮಾತ್ರ ಏನು ಮಾಡಿದ್ವಿ ರೀಬಾಲ್ ಮಾಡಿದ್ವಿ. ಸೊ ನೀವು ಇದೇ ಥರ ಕೆಲಸ ಕಲಿಬೇಕಂದ್ರೆ ಕೆಳಗೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. SGT ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಅಂದರೆ ಇದೇ ಥರ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಕಳಿಸಿದ್ರೆ ಗೊತ್ತಾಗಲಿ ಅಂತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.